Hello everyone. Welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 14ನೇ ಪ್ರಶ್ನೆಯನ್ನ ಗಮನಿಸಿ. ಒಬ್ಬ ಹುಡುಗನ ಬಳಿ 2 ರೂಪಾಯಿಯ ಕೆಲವು ನಾಣ್ಯಗಳಿವೆ. ಅವುಗಳ ಮೊತ್ತವು 20 ರೂಪಾಯಿ ಆದರೆ ನಾಣ್ಯಗಳ ಸಂಖ್ಯೆ ಕಂಡುಹಿಡಿಯಲು ಬೇಕಾದ ರೇಖಾತ್ಮಕ ಸಮೀಕರಣವು ಆಯ್ಕೆ ಎ x plus 2 is equal to 20, b 2x is equal to 20, c x plus 20 is equal to 2, d 20x is equal to 2. ಓಕೆ, ಸೊ ಇಲ್ಲಿ ನಾಣ್ಯಗಳ ಸಂಖ್ಯೆಯನ್ನ ಕೊಟ್ಟಿಲ್ಲ. ಸೊ ಒಬ್ಬ ಹುಡುಗನ ಬಳಿ ಏನಿದೆ 2 ರೂಪಾಯಿ ಕೆಲವು ನಾಣ್ಯಗಳಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ನಾಣ್ಯಗಳ ಸಂಖ್ಯೆಯನ್ನ x ಅಂತ ತೆಗೆದುಕೊಳ್ಳೋಣ. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಕೆಲವು ನಾಣ್ಯಗಳು 2 ರೂಪಾಯಿದು, ಬಟ್ ಅವುಗಳ ಮೊತ್ತ ಎಷ್ಟಿದೆ ಅಂತೆ 20 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದನ್ನ ನಾವು ಸಮೀಕರಣ ರೂಪದಲ್ಲಿ ಬರೆದ್ರೆ ಸೊ ಏನಾಯ್ತು, ಒಂದು ನಾಣ್ಯದ ಮೌಲ್ಯ 2 ರೂಪಾಯಿ ಆಗಿರೋದ್ರಿಂದ ಸೊ ಇಲ್ಲಿ x ಸಂಖ್ಯೆಯ ನಾಣ್ಯಗಳು, ಸೊ ಅಂದ್ರೆ ಏನಾಯ್ತು, ಒಟ್ಟು ಮೌಲ್ಯ 2 ಗುಣಿಸು x ಅಥವಾ 2x. ಓಕೆ, ಸೊ ಇಲ್ಲಿ ಒಟ್ಟು ಮೊತ್ತವು ಏನಾಗಿದೆ 20ಕ್ಕೆ ಸಮನಾಗಿದೆ. ಸೊ ಹಾಗಾದ್ರೆ ಏನಾಯ್ತು ಹೇಳಿ, 2x ಇಸ್ ಈಕ್ವಲ್ ಟು ಏನಾಗುತ್ತೆ 20 ಆಗತ್ತೆ. ಸೊ ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿ. ಎ, ಸೊ ಎ ಏನಿದೆ x plus 2 is equal to 20 ಅಂತ ಹೇಳಿದ್ದಾರೆ. ಸೊ ಈ ಆಯ್ಕೆ ತಪ್ಪು, ಯಾಕಂದ್ರೆ ಇದು ನಾಣ್ಯಗಳ ಸಂಖ್ಯೆಗೆ 2ಅನ್ನ ಕೂಡಿಸಿದ್ರೆ 20 ಬರ್ತದೆ ಅಂತ ಹೇಳುತ್ತೆ. ಓಕೆ, ಸೊ ಹಾಗಾದ್ರೆ ಎ ಆಯ್ಕೆ ತಪ್ಪು. ಸೊ ಸಿ ಆಯ್ಕೆಯನ್ನ ಗಮನಿಸಿದ್ರೆ ಸೊ ಇದು ಕೂಡ ತಪ್ಪಾಗ್ತಾ ಇದೆ. ಓಕೆ, ಸೊ 2 ಅಂತ ಹೇಳ್ಬಿಟ್ಟಿದ್ದಾರೆ ಈಕ್ವಲ್ ಟು. ಸೊ ಡಿ ಆಯ್ಕೆ ಕೂಡ ತಪ್ಪು. ಹಾಗಾದ್ರೆ ಇಲ್ಲಿ ಈ ಹೇಳಿಕೆಯ ಪ್ರಕಾರ ಹೋದ್ರೆ ಸೊ ಸಮೀಕರಣ ಹೇಗಿರತ್ತೆ ಹೇಳಿ, 2x is equal to 20. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ 2x is equal to 20 ರೇಖಾತ್ಮಕ ಸಮೀಕರಣವಾಗಿದೆ. ಥ್ಯಾಂಕ್ ಯು.